ವಿಶೇಷ. ಇದು ಅಗ್ನಿ ಪುರಾಣದಲ್ಲಿ ಉಲ್ಲೇಖ ಇರೋದು. ಆಮೇಲೆ ಬೃಹತ್ ಸಂಹಿತ ಅಂತ 1500 ವರ್ಷದ ಹಿಂದೆ ವರಾಹಮಿಹಿರ ಅವರು ಬರೆದಿರುವಂಥ ಗ್ರಂಥ. ಅದರಲ್ಲಿ ಕೆಲವು ಒಂದು 25-26 ದಂತ ಕಾಷ್ಟಗಳನ್ನು ಉಪಯೋಗಿಸಿ ಹಲ್ಪುಡಿ ಮಾಡೋದು ಗೋಮೂತ್ರದಲ್ಲಿ ಪ್ರೋಸೆಸ್ ಮಾಡಿ ಹೇಳಿದ್ದಾರೆ. ವಿಶೇಷ ಇದರಲ್ಲಿ ತುಂಬ ಬೆನಿಫಿಟ್ಸ್ ಇದೆ. ಯಾಕಂದರೆ ಇದು ಬರೀ ಹಲ್ಲು ಕ್ಲೀನ್ ಆಗೋದು, ದವಡೆ ಗಟ್ಟಿರೋದು ಅಷ್ಟು ಮಾತ್ರ ಹೇಳಿಲ್ಲ ಅವರು. ಇದರಲ್ಲಿ ಸಂಪತ್ತು ಬರೋದು, ವಾಕ್ ಸಿದ್ಧಿ ಬರೋದು, ಆಮೇಲೆ ಪ್ರಜಾಶಕ್ತಿ ಆಗುವಂಥದ್ದು, ಆಮೇಲೆ ಇನ್ನು ಆರೋಗ್ಯ ಇದಾಗಿದೆ. ಈ ಥರದ್ದೆಲ್ಲ ಬೇಕಾದಷ್ಟು ಫಲಗಳು ಹೇಳಿದ್ದಾರೆ. ಇದರಲ್ಲಿ ತುಂಬ ಗಿಡಮೂಲಿಕೆಗಳಿದೆ. ಏನಂದರೆ ಅರಳಿ ಮರ, ಆಲದ ಮರ, ಏಕ, ಬೇವು, ಬಿಲ್ವ. ನಮಸ್ಕಾರ, ನನ್ನ ಹೆಸರು ಮಧುಸೂದನ್ ಅಂತ. ನಾನು ಬೆಂಗಳೂರಿಂದ ಬಂದಿರೋದು. ಇದು ಉತ್ತರಾದಿ ಮಠದ್ದು ಗೋಶಾಲಾ ಶ್ರೀ ಪ್ರಮೋದಾತ್ಮ ಗೋ ಸಂರಕ್ಷಣಾ ಕೇಂದ್ರ ಅಂತ ಇದೆ. ಇಲ್ಲಿ ಸುಮಾರು 750-800 ಆಕಳಿದೆ. ಇವಾಗ ಎಲ್ಲ ಜವಾರಿ ಆಕಳಿದೆ. ನನಗೆ ಸ್ವಾಮಿಗಳು ಈಗ ಒಂದು 5-6 ವರ್ಷದ ಹಿಂದೆ ಇಲ್ಲಿ ಪಂಚಗವ್ಯ ಉತ್ಪನ್ನಗಳನ್ನ ಮಾಡೋಕ್ಕೆ ಆದೇಶ ಮಾಡಿ ಅನುಗ್ರಹ ಮಾಡಿದ್ದಾರೆ. ಅದೇ ಪ್ರಕಾರವಾಗಿ ಇಲ್ಲಿ ಪಂಚಗವ್ಯ ಉತ್ಪನ್ನಗಳನ್ನ ಮಾಡ್ತಾಯಿದ್ದೀವಿ. ಪಂಚಗವ್ಯ ಉತ್ಪನ್ನ ಅಂದರೆ, ಪಂಚಗವ್ಯ ಅಂದರೆ ಆಕಳದು ಗೋಮೂತ್ರ, ಗೋಮಯ, ಹಾಲು, ಮೊಸರು, ತುಪ್ಪ, ಈ 5 ಸೇರಿ ಪಂಚಗವ್ಯ ಅಂತ ಹೇಳ್ತಾರೆ. ಇದು ಆಯುರ್ವೇದದಲ್ಲೂ ಬಹಳ ಉಲ್ಲೇಖ ಇದೆ ಇದ್ರ ಬಗ್ಗೆ. ಇದನ್ನು ಉಪಯೋಗಿಸಿ ಮಾಡುವಂಥ ಪದಾರ್ಥಗಳು ಬೇಕಾದಷ್ಟಿದೆ. ನಾವಿಲ್ಲಿ 4 ಪ್ರಕಾರದ 4 ಕ್ಯಾಟಗರಿ ಐಟಮ್ಸ್ ಮಾಡ್ತಾಯಿದ್ದೀವಿ. ಮೊದಲನೇದು ನಿತ್ಯ ಬಳಕೆ ವಸ್ತುಗಳು, ಎರಡನೇದು ಔಷಧೀಯ ವಸ್ತುಗಳು, ಮೂರನೇದು ಗೊಬ್ಬರಕ್ಕೆ ಸಂಬಂಧಪಟ್ಟಿದ್ದ ವಸ್ತುಗಳು, ನಾಲ್ಕನೇದು ಪೂಜಾಗೆ ಸಂಬಂಧಪಟ್ಟಿರೋ ವಸ್ತುಗಳು. ನಿತ್ಯ ಬಳಕೆ ವಸ್ತುಗಳಲ್ಲಿ ನಾವು ಬೆಳಗಾಗಿದೆ ಎಲ್ಲರಿಗೂ ಹಲ್ಪುಡಿ ಬೇಕು. ಈಗ ಎಲ್ಲರೂ ಪೇಸ್ಟ್ಗೆ ಉಪಯೋಗಿಸೋಕೆ ಶುರು ಮಾಡಿದ್ದಾರೆ. ಆದರೆ ಅದರಲ್ಲಿ ತುಂಬಾ ಕೆಮಿಕಲ್ಸ್ ಇವೆ. ಪೇಸ್ಟ್ ಇಂದ ಕ್ಯಾನ್ಸರ್ ಕೂಡ ಬರುತ್ತೆ ಅಂತ ಇದೆ. ಅದರಲ್ಲಿ SLES ಇಂಥದ್ದು ನೊರೆ ಬರೋಕ್ಕೆ ಅದಕ್ಕೆ ಇದಕ್ಕೆಲ್ಲ ಹಾಕ್ತಾರೆ. ಜೊತೆಗೆ ಅದರಲ್ಲಿ ಬೋನ್ ಮೆಟೀರಿಯಲ್ ಕೂಡ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥದ್ದು. ಯಾರು ಚೆಕ್ ಮಾಡಿದ್ರೆ ಒಂದು ಪೇಸ್ಟಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಇದೆ ಅಂತ, ಆ ಇಂಗ್ರೀಡಿಯೆಂಟ್ಸ್ ಒಂದೊಂದೂ ಲಾಂಗ್ ಟರ್ಮ್ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂತ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಅದರಲ್ಲಿರೋ ಹಾನಿ. ಅದನ್ನು ತಪ್ಸೋಕ್ಕೆ ಜೊತೆಗೆ ಉತ್ತಮವಾದ ಒಂದು ಆಯುರ್ವೇದಿಕ್ ಹಲ್ಪುಡಿಗಳನ್ನು ಕೊಡೋದಕ್ಕೆ ನಾವು 3 ಪ್ರಕಾರ ಹಲ್ಪುಡಿ ಮಾಡ್ತಾ ಇದ್ದೀವಿ. ಒಂದು, ಇಲ್ಲಿ ಕುರುಳು ಏನು ಮಾಡ್ತೀವಿ ಅದನ್ನು ಸುಟ್ಟಿ ಅಂದರೆ ನಾವು ಒಂದು ಮಡಕೆನಲ್ಲಿ ಹಾಕಿ ಅದನ್ನು ಕುರುಳು ಹಾಕಿ ಹತ್ತಿಸಿ ಅದನ್ನು ಸೀಲ್ ಮಾಡ್ತೀವಿ. ಅದು ಬೂದಿ ಆಗದೆ ಅಂದರೆ ಭಸ್ಮ ಆಗದೆ ಇಜ್ಜಲಾಗಿ ಉಳಿಯುತ್ತೆ. ಅದನ್ನು ಪುಡಿ ಮಾಡಿ ವಸ್ತ್ರಗಾಳಿತ ಮಾಡಿ ಅದಕ್ಕೆ ಸೈಂಧಲವಣ, ಪಚ್ಚಕರ್ಪೂರ, ನೀಲಗಿರಿ ತೈಲ, ಲವಂಗ ತೈಲ ಇತ್ಯಾದಿಗಳನ್ನು ಹಾಕಿ ಒಂದು ಉತ್ತಮವಾದ ಹಲ್ಪುಡಿ ಮಾಡ್ತೀವಿ. ಒಂದು ತೋರಿಸಿ, ಅದು ರೀತಿ ಹಲ್ಪುಡಿ. ಹೀರಾ ಟೂತ್ ಪೌಡರ್ ಅಂತ ಮಾಡ್ತೀವಿ. ಇದು ಡೆಂಟೋನಾ ಟೂತ್ ಪೌಡರ್ ಅಂತ. ಇವಾಗ ನಾನು ಇದುವರೆಗೂ ವರ್ಣನೆ ಮಾಡಿದ್ದು ಇದ್ರ ಬಗ್ಗೆ. ಇದು ಮೌತ್ ತುಂಬ ಫ್ರೆಶ್ ಆಗುತ್ತೆ. ಆಮೇಲೆ ಚಾರ್ಕೋಲು ಪ್ರಾಚೀನ ಕಾಲದಿಂದನೂ ಯಾಕೆ ಹಲ್ಲಿಗೆ ಉಪಯೋಗಿಸ್ತಾರೆ ಅಂದರೆ ಅದು ಬಾಯಲ್ಲಿರುವಂಥ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾದನ್ನ ತೆಗೆಯುತ್ತೆ. ಇವಾಗ ಯಾರಿಗಾರ ಆಗಲಿ ಬೆಳಗಾಗಿದ್ದಾಗ ಬ್ಯಾಡ್ ಸ್ಮೆಲ್ ಅದೆಲ್ಲ ಇರೋದು ಯಾಕೆಂದರೆ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾ ಇರುತ್ತೆ. ಅದು ಇದನ್ನು ತೆಗೆಯೋ ಒಂದು ಸಾಮರ್ಥ್ಯ ಇದೆ. ಕೆಟ್ಟ ವಾಸನೆನೂ ಹೋಗುತ್ತೆ. ಹಾಗಾಗಿ ಇಡೀ ದಿನ ಫ್ರೆಶ್ನೆಸ್ ಇರುತ್ತೆ ಇದರಲ್ಲಿ. ಇದು ಒಂಥರ ಟೂತ್ ಪೌಡರ್. ಇನ್ನೂ 2 ಥರ ಇದೆ. ಇನ್ನೊಂದು, ಇದು ತುಂಬ ವಿಶೇಷ. ಇದು ಅಗ್ನಿ ಪುರಾಣದಲ್ಲಿ ಉಲ್ಲೇಖ ಇರೋದು. ಆಮೇಲೆ ಬೃಹತ್ ಸಂಹಿತ ಅಂತ 1500 ವರ್ಷದ ಹಿಂದೆ ವರಾಹಮಿಹಿರ ಅವರು ಬರೆದಿರುವಂಥ ಗ್ರಂಥ. ಅದರಲ್ಲಿ ಕೆಲವು ಒಂದು 25-26 ದಂತ ಕಾಷ್ಟಗಳನ್ನು ಉಪಯೋಗಿಸಿ ಹಲ್ಪುಡಿ ಮಾಡೋದು ಗೋಮೂತ್ರದಲ್ಲಿ ಪ್ರೋಸೆಸ್ ಮಾಡಿ ಹೇಳಿದ್ದಾರೆ. ಇದು ಬಹುಶಃ ಯಾವ ಬೇರೆ ಗೋಶಾಲೆಯವ್ರು ಮಾಡ್ತಿಲ್ಲ, ನಾವು ಇಲ್ಲಿ ಮಾಡ್ತಾಯಿದ್ದೀವಿ. ನಾವು ಅದರದ್ದೆಲ್ಲ ಎಳೆ ಕಡ್ಡಿಗಳನ್ನು ತಂದು ಅದನ್ನು ಗೋಮೂತ್ರದಲ್ಲಿ 3 ದಿನ ನೆನೆ ಹಾಕಿ ಅದನ್ನು ಒಣಗಿಸಿ ಹಸಿ ಕಡ್ಡಿ ಕೊಡೋಕ್ಕಾಗಲ್ಲ ಅನ್ನೋ ದೃಷ್ಟಿಯಿಂದ ಅದನ್ನು ಚೂರ್ಣ ಮಾಡಿ, ಆ ಚೂರ್ಣಕ್ಕೆ ಪಚ್ಚಕರ್ಪೂರ, ಮರೀಚ ಅಂದರೆ ಕಾಳು ಮೆಣಸು, ಆಮೇಲೆ ಇದು ಜಾಕಾಯಿ, ಜಾಪತ್ರೆ, ಏಲಕ್ಕಿ ಇದಿಷ್ಟು ಹಾಕಿ ಮಿಹಿರಾ ಟೂತ್ ಪೌಡರ್ ಅಂತ ಅವ್ರ ಹೆಸರಿರಲಿ ಅಂತ ವರಾಹಮಿಹಿರ ಅವ್ರದ್ದು ಮಿಹಿರಾ ಟೂತ್ ಪೌಡರ್ ಅಂತ ಮಾಡಿದ್ವಿ. ಅದು ಒಂದು ಭಾಳ ವಿಶೇಷ. ಇದರಲ್ಲಿ ತುಂಬ ಬೆನಿಫಿಟ್ಸ್ ಇದೆ. ಯಾಕಂದರೆ ಇದು ಬರೀ ಹಲ್ಲು ಕ್ಲೀನ್ ಆಗೋದು, ದವಡೆ ಗಟ್ಟಿರೋದು ಅಷ್ಟು ಮಾತ್ರ ಹೇಳಿಲ್ಲ ಅವರು. ಇದರಲ್ಲಿ ಸಂಪತ್ತು ಬರೋದು, ವಾಕ್ ಸಿದ್ಧಿ ಬರೋದು, ಆಮೇಲೆ ಪ್ರಜಾಶಕ್ತಿ ಆಗುವಂಥದ್ದು, ಆಮೇಲೆ ಇನ್ನು ಆರೋಗ್ಯ ಇದಾಗಿದೆ. ಈ ಥರದ್ದೆಲ್ಲ ಬೇಕಾದಷ್ಟು ಫಲಗಳು ಹೇಳಿದ್ದಾರೆ. ಇದರಲ್ಲಿ ತುಂಬ ಗಿಡಮೂಲಿಕೆಗಳಿದೆ. ಏನಂದರೆ ಅರಳಿ ಮರ, ಆಲದ ಮರ, ಏಕ, ಬೇವು, ಬಿಲ್ವ,
ಇದು ನೇರಳೆ ಹಣ್ಣಿನ ಮರದ್ದು, ಬೋರೆ ಹಣ್ಣಿನ ಮರದ್ದು, ಈ ಥರ ತುಂಬ ದಂತಕಾಷ್ಠಗಳನ್ನು ಹಾಕಿ ಮಾಡ್ತೀವಿ. ಸೊ ಇದು ಎರಡನೇದು. ಇನ್ನೊಂದು ಕೆಲವು ಟ್ಯಾಮ್ರಿನ್ ಸೀಡ್ ಅಂದರೆ ಹುಣಸೆ ಬೀಜ, ಮಾವಿನ ಬೀಜ, ಇದರಿಂದನೂ ಒಂದು ಮಾಡ್ತೀವಿ. ಅದಕ್ಕೆ ಅಂಬಾ ಟೂತ್ ಪೌಡರ್ ಅಂತ ಹೆಸರಿಟ್ಟಿದ್ದೀವಿ. ಈ 3 ಪ್ರಕಾರ ಇದೆ. ಇದಲ್ಲದೆ ನಾವು ನಿತ್ಯ ಬಳಕೆಗೆ ಸೋಪ್ಗಳು ಮಾಡ್ತಾಯಿದ್ದೀವಿ. ಸೋಪ್ಗಳು ಒಂದು 6 ಪ್ರಕಾರ ಇದೆ. ಇದು ಪಂಚಗವ್ಯ ಸೋಪ್ಗಳೆಲ್ಲನೂ. ಇದರಲ್ಲಿ ಗೋಮಯ, ಗೋಮೂತ್ರ, ಆಲೋವೆರಾ ಇದೆಲ್ಲ ಎಲ್ಲದರಲ್ಲೂ ಕಾಮನ್ ಆಗಿರುತ್ತೆ. ಕೆಲವುದರಲ್ಲಿ ನಾವು ತ್ರಿಫಲ, ಏಷ್ಟಿ ಮಧು ಇದರದ್ದು ಕಷಾಯ ಮಾಡಿ ಹಾಕ್ತೀವಿ. ಅದಕ್ಕೆ ಕಷಾಯ ಸೋಪ್ ಅಂತ, ಗೋರಸ ಸೋಪ್ ಅಂತ. ಇನ್ನೊಂದು ಮಿಲ್ಕ್ ಸೋಪ್ ಅಂತ ಇರುತ್ತೆ. ಆಕಳ ಹಾಲು, ತೆಂಗಿನ ತುರಿ ಹಾಲು ಹಾಕಿ ಮಾಡ್ತೀವಿ. ಇನ್ನೊಂದು ಚಾರ್ಕೋಲ್ ಸೋಪ್ ಅಂತ, ಇಲ್ಲಿ ಚಾರ್ಕೋಲ್ ಏನು ನಾವು ಇದ್ರಲ್ಲಿ ಮಾಡ್ತೀವಿ ಅದನ್ನು ಹಾಕಿ ಮಾಡ್ತೀವಿ. ಮುಲ್ತಾನ್ ಮಿಟ್ಟಿ ಸೋಪ್ ಅಂತ ಇದೆ. ಇನ್ನೊಂದು ಸುರಭಿ ಸೋಪ್ ಅಂತಿದೆ. ಈ ಥರ ಒಂದು 5-6 ಪ್ರಕಾರ ಸೋಪು. ಇದು ನಾವು ಯಾವುದು ಸೋಪ್ ಬೇಸ್ ತೊಗೊಂಡು ಮಾಡಲ್ಲ. ಎಲ್ಲಾನು ನಮ್ಮ ಇಲ್ಲೇ ನೆಡಗುಂದಿಯಲ್ಲಿ ನ್ಯಾಚುರಲಲ್ಲಿ ಇದು ಗಾಣದಲ್ಲಿ ಸಿಕ್ಕುವಂಥ ಎಣ್ಣೆ ಅಂದರೆ ಕೊಬ್ಬರಿ ಎಣ್ಣೆ, ಹೊಂಗೆ ಎಣ್ಣೆ, ಹಿಪ್ಪೆ ಎಣ್ಣೆ, ಬೇವಿನ ಎಣ್ಣೆ, ಎಳ್ಳೆಣ್ಣೆ ಇದು ತಂದು ಬೇರೆ ಬೇರೆ ಪ್ರಕಾರವಾದ್ದು ಮಾಡ್ತೀವಿ. ಇದು ನಿತ್ಯ ಬಳಕೆಗೆ ಭಾಳ ಉತ್ತಮವಾಗಿರುತ್ತೆ. ಸೊ ವೀಕ್ಷಕರೇ, ತಾವಿಲ್ಲಿ ನೋಡ್ತಾ ಇದ್ದೀರಾ ವಿವಿಧಾತ್ಮಕವಾದ ಸೋಪ್ಗಳು. ಸರ್ ಹೇಳಿದಂತೆ ಮುಲ್ತಾನಿ ಮಿಟ್ಟಿಯಲ್ಲಿ ಮತ್ತು ಆಕಳ ಸಗಣಿಯಿಂದ ಮಾಡಿರುವಂತಹ ನ್ಯಾಚುರಲ್ ಸೋಪ್. ಇದರಲ್ಲಿ ಯಾವುದೇ ಬೇಸ್ ಕೂಡ ಇಲ್ಲ. ಗೋಧೂಳಿ ಸೋಪ್. ಇನ್ನು ಕೆಲವು ಸತಿ ಇಲ್ಲ ನಮಗೆ ಸೋಪ್ ಬೇಡ ಅನ್ನೋರಿಗೆ ಸ್ನಾನ ಚೂರ್ಣನೂ ಮಾಡ್ತೀವಿ. ಅದು ಮುಲ್ತಾನ್ ಮಿಟ್ಟಿ, ಗೇರು ಮಿಟ್ಟಿ ಅಂತ ಬರುತ್ತೆ. ಅದು ಆಕಳ ಹಿಂಡಿ, ಗೋಮೂತ್ರ ಎಲ್ಲ ಹಾಕಿ ಒಂದು ತೈಲ ಪಾಕ ಮಾಡ್ತೀವಿ. ಆ ತೈಲ ಪಾಕನ ಬೆರೆಸಿ ಅದು ರೌಂಡ್ ಶೇಪಲ್ಲಿ ಮೌಲ್ಡು ಮಾಡ್ತೀವಿ, ಚೂರ್ಣ ರೂಪದಲ್ಲೂ ಕೊಡ್ತೀವಿ. ಇದಲ್ಲೇ ಕೇಶ ತೈಲ ಇದೆ, ಉತ್ತಮವಾದ ಕೇಶ ತೈಲ. ಅದರಲ್ಲಿ ಭೃಂಗರಾಜ, ಜಟಾಮಾಂಸಿ ಇತ್ಯಾದಿಗಳನ್ನೆಲ್ಲ ಹಾಕಿ ಒಂದು ಕೇಶ ತೈಲ ಮಾಡಿದ್ದೀವಿ. ಆಮಲಕ್ಕಿ ಅದೆಲ್ಲ ಹಾಕಿರ್ತೀವಿ ಅದರಲ್ಲಿ. ಇದಿಷ್ಟು ಇದು ದಿನಬಳಕೆ ವಸ್ತುಗಳು ಅಂತ ಹೇಳ್ಬೋದು. ಕಾಜಲ್ಲು ಮಾಡ್ತೀವಿ ಇಲ್ಲಿ. ಕಾಜಲ್ಗೆ ನಾವು ಇಲ್ಲಿ ಹತ್ತಿನ ಗೋಮಯ, ಗೋಮೂತ್ರ ಸ್ವರಸದಲ್ಲಿ 3 ಸತಿ ನೆನೆ ಹಾಕಿ ಅದನ್ನು ಒಣಗಿಸಿ, ಆಮೇಲೆ ಅದಕ್ಕೆ ತ್ರಿಫಲ ಆಮೇಲೆ ಏಷ್ಟಿ ಮಧುನ ಬೆರೆಸಿ ಅದರಲ್ಲಿ ಕಾಡಿಗೆ ಮಾಡ್ತೀವಿ. ಅದು ಉತ್ತಮವಾದ ಒಂದು ಕಾಡಿಗೆ. ಇನ್ನೂ ನಾನಾ ಪ್ರಕಾರ ಕಾಡಿಗೆ ಮಾಡೋದು ಉದ್ದೇಶ ಇದೆ, ಮುಂದೆ ಮಾಡ್ತೀವಿ. ಇದೆಲ್ಲ ದಿನಬಳಕೆ ವಸ್ತುಗಳಾದರೆ, ಇನ್ನು ಔಷಧಿ ವಸ್ತುಗಳು ಹೇಳಿದೆ. ಔಷಧಿ ವಸ್ತುಗಳು ನಾವು ಐ ಡ್ರಾಪ್ಸ್ ಮಾಡ್ತೀವಿ, ಗೋಮೂತ್ರ ಉಪಯೋಗಿಸಿ ಐ ಡ್ರಾಪ್ಸ್ ಮಾಡ್ತೀವಿ. ಆಮೇಲೆ ಅರ್ಕಗಳು, ನಾನಾ ಪ್ರಕಾರ ಅರ್ಕಗಳು ಮಾಡ್ತಾಯಿದ್ವಿ. ಗೋಮೂತ್ರ ಅರ್ಕ ಅಂತ ಹೇಳ್ತಾರೆ ಅದಕ್ಕೆ ಇವಾಗ ಗುಡುಚಿ ಯುಕ್ತ ಅರ್ಕ ಅಂದರೆ ಅಮೃತ ಬಳ್ಳಿ ಯುಕ್ತ ಅರ್ಕ ಅಂತ ಇರುತ್ತೆ. ಅದು ನಿತ್ಯ ತಗೊಳ್ಳೋದ್ರಿಂದ ನಮ್ಮ ಮೆಟಬಾಲಿಸಮ್ ಇಂಪ್ರೂವ್ ಆಗುತ್ತೆ. ಇದೆಲ್ಲ ನಾನಾ ರೀತಿಯಾದಲ್ಲಿ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ. ಅದು ನಿತ್ಯ ಎಲ್ಲರೂ ತೊಗೋಬೋದು ಅನ್ನೋ ದೃಷ್ಟಿಯಿಂದ ಅದು ಮಾಡಿದ್ದೀವಿ. ಇದಲ್ಲದೆ ಮೈಕೈ ನೋವಿಗೆ ಅದಕ್ಕೆಲ್ಲ ವಿಡಂಗಾದಿ ಅರ್ಕಗಳು, ಹೀಗೆ ನಾನಾ ಪ್ರಕಾರ ಅರ್ಕಗಳು ಮಾಡ್ತೀವಿ. ಇನ್ನು ಡಯಾಬಿಟಿಸ್ ವಟಿ ಅಂತ ಹೇಳಿ, ಡಯಾಬಿಟಿಸ್ ಇರೋರಿಗೆ ಕಂಟ್ರೋಲ್ ಆಗೋಕ್ಕೆ ಒಂದು ಹರ್ಬಲ್ ವಟಿ ಮಾಡ್ತೀವಿ. ಅದು ಕೈಯಲ್ಲೇ ಮಾಡಿರೋಂಥ ಪಿಲ್ಸ್ ಅದು. ಹೀಗಿದೆ. ಇನ್ನೂ BP ಎಲ್ಲ ಇರುತ್ತೆ. ಇದೇ ಥರ ಬೇರೆ ಬೇರೆ ವಸ್ತುಗಳು ಮಾಡ್ತಾಯಿದ್ವಿ. ಇನ್ನು ಪೂಜಾ ವಸ್ತುಗಳು ಅಂದರೆ ನಾವು ಗೋಮೂತ್ರ ಆಮೇಲೆ ಬೆರಣಿ, ಇಲ್ಲಿ ಕುರುಳು ಅಂತಾರೆ. ಇದನ್ನು ಬೆಂಗಳೂರಲ್ಲೂ ತುಂಬ ಗ್ರಂಥಿಗೆ ಅಂಗಡಿ, ಪೂಜಾ ಸ್ಟೋರ್ಸ್ಗೆಲ್ಲ ಅದನ್ನು ಹೋಮ ಹವನ ಮಾಡೋಕ್ಕೆ, ಮನೆ ಶುದ್ಧಿ ಮಾಡೋಕ್ಕೆ, ಈವನ್ ದಹನ ಕಾರ್ಯಕ್ಕೂ ಉಪಯೋಗಿಸೋವಂಥದ್ದು ಮಾಡಿ ಕೊಡ್ತಾಯಿದ್ವಿ. ಇದಲ್ಲದೆ ಧೂಪ್ ಸ್ಟಿಕ್ ಅಂತ ಮಾಡ್ತೀವಿ. ಇವಾಗ ಅದು ನೋಡಿದ್ರು ಅಲ್ಲೇ ಅನಿಸುತ್ತೆ.
ಹೊರಗಡೆ ಇಟ್ಟಿರಬೇಕು. ಹಾಂ ಧೂಪ್ ಸ್ಟಿಕ್ಕಲ್ಲೂ ಅದರಲ್ಲೂ ಏನು ಕೆಮಿಕಲ್ ಇರೋದಿಲ್ಲ. ನಾವು ಗೋಮಯಕ್ಕೇನೆ ನಾಗರಮೋತ, ಲಾವಂಚ, ಲೋಬಾನು, ಕರ್ಪೂರ ಇದೆಲ್ಲ ಹಾಕಿ ಧೂಪ್ ಸ್ಟಿಕ್ ಮಾಡ್ತೀವಿ. ಅದನ್ನು ಉಪಯೋಗಿಸೋದ್ರಿಂದ ಭಾಳ ಒಳ್ಳೆಯದು. ಇದಲ್ಲದೆ ಪಂಚಗವ್ಯ ದೀಪ ಮಾಡ್ತೀವಿ, ವಿಭೂತಿನೂ ಮಾಡ್ತೀವಿ. ಇಲ್ಲಿ ಜನಗಳಿಗೆ ಉಪಯೋಗ ಆಗುವಂಥ ಒಳ್ಳೆ ಉತ್ತಮವಾದ ವಿಭೂತಿ. ಇದರಲ್ಲಿ ಏನು ಬೆರಕೆ ಇರೋದಿಲ್ಲ. ಇದು ಬರೀ ಗೋಮಯದ ಭಸ್ಮದಿಂದ ಮಾಡುವಂಥದ್ದು. ಧೂಪ್ ಸ್ಟಿಕ್ ಹೇಳಿದೆ, ಪಂಚಗವ್ಯ ದೀಪ ಹೇಳಿದ್ದೀನಿ. ಇದಿಷ್ಟು ಇದು ಪೂಜಾ ವಸ್ತುಗಳು. ಇನ್ನು ಇದು ಫರ್ಟಿಲೈಸರ್ ಐಟಮ್ಸ್ ಹೇಳಿದೆ, ಗೊಬ್ಬರದ ಐಟಮ್ಸು. ಇದು ನಮ್ಮ ಸಗಣಿ ಗೋಮೂತ್ರ ಹಾಕಿ ನಾವೊಂದು ಕಲ್ಚರ್ ಅಂದರೆ ಬಯೋಟೆಕ್ನಾಲಜಿ ಪ್ರಾಡಕ್ಟ್ ಇದೆ, ಅದನ್ನು ಹಾಕಿದ್ರೆ ಅದು ಉತ್ತಮವಾದ ಒಂದು ಫರ್ಟಿಲೈಸರ್ ಆಗುತ್ತೆ. ಅದನ್ನು ಹಾಕಿ ರೈತರಿಗೆ ಕೊಡ್ತಾ ಇದ್ದೀವಿ. ಇದಿಷ್ಟು ನಮ್ಮ ಟೋಟಲ್. ಇದು ಇನ್ನೂ ಹೆಚ್ಚೆಚ್ಚು ಮಾಡೋ ಒಂದು ಉದ್ದೇಶ ಇದೆ. ಜನರ ಪ್ರೋತ್ಸಾಹದ ಮೇಲೆ ಮುಂದುವರಿಯುತ್ತೆ. ವಂಡರ್ಫುಲ್ ಸರ್. ನಮಸ್ಕಾರ. ತಮ್ಮ ಆ್ಯಕ್ಚುಲಿ ಕ್ವಾಲಿಫಿಕೇಶನ್ ಸರ್? ನಾನು BCom. ಹಾಂ ರೀ. ಅದು ಇದು ಮಾಡಿ ಅಭ್ಯಾಸ ಇರೋದ್ರಿಂದ ಸುಲಭವಾಗಿ ಹೇಳಿ. ಹಾಂ ಹಾಂ ಹಾಂ. ಸರ್ ನಮಸ್ಕಾರ ರೀ. ನಮಸ್ಕಾರ. ತಮ್ಮ ಹೆಸರು ಸರ್? ಪಂಡಿತ್ ಬಿರಾದರ್. ಪಂಡಿತ್ ಬಿರಾದರ್. ತಾವು ಇಲ್ಲಿ ಯಲಗೂರು ಗೋ ಶಾಲೆಯಲ್ಲಿ ಕೆಲಸ ಮಾಡ್ತೀರಿ? ಮಾಡ್ತೀವಿ ಅಂದ್ರೆ ನಾವು ಓವರ್ ಮಾಡ್ತೀವಿ. ಹಾಂ ರೀ. ನಾವು ಬಿಜಾಪುರಕ್ಕೆ ಇರ್ತೀವಿ. ತಾವು ಬಿಜಾಪುರಕ್ಕೆ ಇರ್ತೀರಿ, ತಮ್ಮ ತಾಯಿ ತಂದೆ ಇಲ್ಲಿ ಕೆಲಸ ಮಾಡ್ತಾರೆ ರೀ. ಇಲ್ಲಿ ಒಟ್ಟು ಎಷ್ಟು ಆಕಳುಗಳು ಅವ ರೀ? 800 ಆಕಳುಗಳು ಅವ ರೀ. ಇವಾಗೆಲ್ಲ ಸಂರಕ್ಷಣೆ ನೀವೇ ನಿಮ್ಮ ತಂದೆ ತಾಯಿ ಮಾಡಿ? ಹಾಂ ರೀ. ನೋಡ್ಕೊಳಿಕ್ಕೆ ಭಾಳ ಮಂದಿ ಇದ್ದಾರೆ ರೀ? 18 ಮಂದಿ ಇದ್ದಾರೆ ರೀ.
ನಿಮ್ಮ ಹೆಸರು ರೀ? ಲೋಕಪ್ಪ ಅಂತ ರೀ. ಹಾಂ ರೀ, ತಾವಿಲ್ಲೇ ಗೋಶಾಲೆಯಲ್ಲಿ ಕೆಲಸ ಮಾಡ್ತೀರಿ. ಇಲ್ಲೇ ಕೆಲಸ ಮಾಡ್ತಾರೆ ಸರ್. ಇದು ಏನು ಸ್ವಲ್ಪ ಹೇಳ್ತೀರಿ? ಇದು ಸರ ಗೊಬ್ಬರ, ಹೆಂಡಿ ಗೊಬ್ಬರ ರೀ. ಹೆಂಡಿ ಗೊಬ್ಬರ. ಹಾಂ ರೀ. ಇನ್ನು ಹೊಲಗಳು ಹಾಕೋದ್ರಿ ಇದು. ಕಬ್ಬಿಗೆ, ತೇಡ, ನಿಂಬೆ ಗಿಡ ಎಲ್ಲ ಹಾಕೋದ್ರಿ. ಹೊಲಕ್ಕೆ ಹಾಕಿದ್ರೆ ಚಲೋ ಬೆಳೆ ಬರ್ತದೆ. ಹಾಂ, ಚಲೋ ಬರ್ತದೆ ಬೆಳೆ ರೀ. ಹಾಂ ರೀ. ಅಂದ್ರೆ 24 ರೂಪಾಯಿ ಕಿಲೋ ರೀ ಇದು. ಹಾಂ ರೀ. ಇನ್ನೊಂದು ಅಮೃತ ಸಿಗ್ತದೆ. ಹಾಂ ರೀ. ಅದು ಸ್ಪ್ರೇ ಮಾಡಿದ್ರಿ. ಹಾಂ ರೀ. ಔಷಧ ರೀ. ಗೋಮೂತ್ರದಿಂದ ತಯಾರು ಮಾಡ್ತಾರೆ. ತಯಾರು ಮಾಡ್ತಾರೆ. ಹಾಂ ರೀ. ಅದು